ಒಂದು ವರ್ಗ ಬಾಗಲಕೋಟೆಯಲ್ಲಿ ನಮಗೆ 3,500 ರೂಪಾಯಿನೇ ಕೊಡಬೇಕು, ಅದು ಕಡಿಮೆ ಕೊಟ್ಟರೆ ನಾವು ಒಪ್ಪೋದಿಲ್ಲ ಅಂಥೇಳಿ ಅವರು ಹೇಳ್ಕೊಳ್ತಾ ಇದ್ದಾರೆ. ಈಗಾಗಲೇ ಇಡೀ ರೈತ ಸಮುದಾಯ ಆ ಭಾಗದಲ್ಲಿ ಬೆಳಗಾಂ ಇರ್ಬೋದು, ಬಿಜಾಪುರ ಇರ್ಬೋದು, ಈವನ್ ಬಾಗಲಕೋಟೆಯಲ್ಲೂ ಕೆಲವರು ಎಲ್ಲರೂ ಒಪ್ಕೊಂಡಿದ್ದಾರೆ. ಅವರು ನಾವು ಅದಕ್ಕೆ ಹೆಚ್ಚು ನಾವು ಕೊಡೋಕ್ಕಾಗೋದಿಲ್ಲ ಅಂತೇಳಿ ಫ್ಯಾಕ್ಟ್ರಿಯವರು ಹೇಳ್ತಿದ್ದಾರೆ. ರೀಸನಬಲ್ ಆಗಿ ಎಲ್ಲರೂ ಒಪ್ಕೊಂಡಾಗ ಅವರು ಒಪ್ಕೋಬೇಕಲ್ವಾ? ಸಮುದಾಯ ಪ್ರೊಟೆಸ್ಟ್ ಮಾಡಕ್ಕೆ ಮಾತ್ರ ಎಲ್ಲ ಒಟ್ಟಿಗೆ ಸಮುದಾಯ ಅಂತಾರೆ, ರೈತ ಸಮುದಾಯ. ಆದರೆ ಈ ರೀತಿ ತೀರ್ಮಾನಗಳಾದಾಗ ಅದನ್ನು ಒಪ್ಕೋಬೇಕಲ್ವಾ? ಅಲ್ಲ ಸರ್, ಕಾರ್ಖಾನೆಗಳು ರಿಕವರಿ ರೇಟ್ಗಳನ್ನೇ ತೋರಿಸೋಲ್ಲ, ನಮ್ಗೆ ಹೇಗೆ ಗೊತ್ತಾಗುತ್ತೆ? ಮೋಸ ಮಾಡ್ತಾರೆ. ಅದನ್ನೇ ಈಗ ರೆಗ್ಯುಲೇಟ್ ಮಾಡೋದಕ್ಕೆ ಕೂಡ ಮೊನ್ನೆ ಸಕ್ಕರೆ ಸಚಿವರು ಹೇಳಿದಾರಲ್ಲ, ಅದನ್ನೆಲ್ಲ ನಾವು ಮಾನಿಟರ್ ಮಾಡ್ತೀವಿ, ರೆಗ್ಯುಲೇಟ್ ಮಾಡ್ತೀವಿ ಅನ್ನೋ ಮಾತನ್ನು ಅವ್ರು ಹೇಳಿದ್ದಾರೆ. ಹಾಗಾಗಿ ಅದು ಅವರು ಒಪ್ಕೊಂಡ್ರೆ ಒಳ್ಳೆಯದು ಅಂತಕ್ಕಂಥದ್ದು. ಸರ್, ರಾಜ್ಯ ಕಾರಾಗೃಹ ಇಲಾಖೆಗೆ NIA ಪತ್ರ ಬರೆದಿದೆ ಸರ್. ಉಗ್ರನ ಕೈಗೆ ಹೇಗೆ ಬಂತು? ಇದು ರಾಷ್ಟ್ರೀಯ ಭದ್ರತೆಯ ವಿಚಾರ, ಗಂಭೀರವಾದ ವಿಚಾರ, ಹೇಗೆ ಬಂತು? ಇಲ್ಲ, ಅದನ್ನು ಕೂಡ ನಾನು ಇವತ್ತು ಚರ್ಚೆ ಮಾಡ್ತೀನಿ. NIAನವರೇನು ಅಬ್ಸರ್ವ್ ಮಾಡಿದ್ದಾರೆ ಅದನ್ನು ಕೂಡ ಇವತ್ತು ನಾನು ಚರ್ಚೆ ಮಾಡ್ತೀನಿ. ಯಾಕೆಂದರೆ ಅವರ ಅಬ್ಸರ್ವೇಷನ್ಸು ಕೂಡ ಏನು ಎವಿಡೆನ್ಸ್ ಇಲ್ಲದೆ ಏನಿಲ್ಲ, ಅವರು ಎವಿಡೆನ್ಸ್ ಇಟ್ಕೊಂಡೇ ಅಬ್ಸರ್ವ್ ಮಾಡಿದ್ದಾರೆ.